ಹಾಂ ನಾರಾಯಣಗೌಡ ಹೌದು ಅವ್ರಿಗೆ. ಹೌದು. ನಿಮ್ಮ ತಾಲೂಕು ಯಾವುದು ಸರ್ ಅಲ್ಲಿ ವಿಧಾನಸಭಾ ಕ್ಷೇತ್ರ? ನಮ್ಮದು ಸುಳ್ಯ ವಿಧಾನಸಭಾ ಕ್ಷೇತ್ರ. ಸುಳ್ಯನಾ? ಓಕೆ ಸರ್, ನಿಮ್ಮ ಕಡೆಯಿಂದ ಮೋದಿಗೆ ಸಪೋರ್ಟ್ ಇದೆ ಅಲ್ವಾ, BJP ಪಾರ್ಟಿಗೆ? ಮೋದಿಗೆ ಸಪೋರ್ಟ್ ಇದೆ, ಬಟ್ ಇಲ್ಲಿ ಸಪೋರ್ಟ್ ಇಲ್ಲ. ಅಂದರೆ ಯಾಕೆಂದ್ರೆ ಸೌಜನ್ಯನ ಕೇಸಲ್ಲಿ ಯಾರೂ ಮುಂದೆ ಬಂದಿಲ್ಲ. 12 ವರ್ಷದಿಂದ ನಾವು ಹೋರಾಡ್ತಾ ಇದ್ದೇವೆ. ಒಬ್ಬ MLA ಒಬ್ಬ MP ಯಾರು ಅದರ ಬಗ್ಗೆ ತುಟಿ ಪಿಟ್ಕ ಅಂತ ಇಲ್ಲ. ಹೌದಾ? ಅದಕ್ಕೆ ಯಾರು ಇಲ್ಲಿ ಅಸಮಾಧಾನ ಇದೆ. ಮೋದಿ ಬರಲೇಬೇಕು, ಬರ್ತಾರೆ. ಬಟ್ ಇಲ್ಲಿ ಇಲ್ಲಿ ಇಲ್ಲ. ಇಲ್ಲಿ ಯಾರು ಬಲಾಢ್ಯರ ಪರವಾಗಿ ನಿಂತಿದ್ದಾರೆ? ಎಲ್ಲ ರಾಜಕೀಯ ಪಕ್ಷಗಳು, ನಾಟ್ ಓನ್ಲಿ BJP, ಎಲ್ಲರೂ ಬಲಾಢ್ಯರ ಪರವಾಗಿ ನಿಂತಿದ್ದಾರೆ. ಆ ಹೆಣ್ಣು ಮಗುವಿಗೆ ಯಾರೂ ಇದು ಕೊಟ್ಟಿಲ್ಲ. ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದೇವೆ. ಒಬ್ರು ಪೇಪರ್ ಅವರನ್ನು ಮಾತಾಡ್ತಾ ಇಲ್ಲ. ಮೀಡಿಯಾದವರನ್ನು ಖರೀದಿ ಮಾಡಿದ್ದಾರೆ, ರಾಜಕೀಯದವರನ್ನು ಖರೀದಿ ಮಾಡಿದ್ದಾರೆ ಅವರು. ನಾವು ಕಳಿಸ್ಕೊಡ್ತೀವಿ ಕೇಂದ್ರ ಅಲ್ಲ, ಸರ್ಕಾರ. ನಾವು ಏನಕ್ಕೆ ವೋಟ್ ಮಾಡಬೇಕು ಅಂತ. ಇದು ಪ್ರಜಾಪ್ರಭುತ್ವ, ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಎಲ್ಲಾ ಕಡೆ ನಾವು ಪಠ್ಯಪುಸ್ತಕದಿಂದ ಓದಿದ್ದು. ಬಟ್ ಕಾನೂನು ಒಬ್ಬರಿಗೆ ಇಲ್ಲ. ಯಾರು ಬಲಾಢ್ಯರಿದ್ದಾರ ಅವರಿಗೇನೆ ಇದ್ದಾರೆ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ಯಾರು ರಾಜಕೀಯದವರು ಒಂದು ನ್ಯಾಯ ಕೊಡಿಸಲಿಕ್ಕೆ ಬರ್ತಾ ಇಲ್ಲ. ಇಲ್ಲ ಸರ್, ಎಲ್ಲ ಪರಿಹಾರ ಸಿಗುತ್ತೆ. ಇದನ್ನ ನಾವು ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀವಿ. 12 ವರ್ಷ ಆಯ್ತು. ಕೋರ್ಟ್ ಹೇಳಿದೆ, ಅಕ್ವಿಟಲ್ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಇದು ಮಾಡಿ ಯಾವುದು ಶಿಕ್ಷೆ ಗುರಿಪಡಿಸಿ ಅಂತೇಳಿ CBI ಕೋರ್ಟ್ ಹೇಳಿದೆ. ಇವಾಗಲೂ ಇನ್ನೂ ಅವರು ಏನು ಮಾಡ್ತಾ ಇಲ್ಲ. ಅದಕ್ಕೆ ಈ ಸಲ ಎಲ್ಲವರು ನೋಟಕ್ಕೆ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಟ ಬರ್ತದೆ.